ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬರನ್ನು ರೋಸ್ಟ್ ಮಾಡಬೇಕು ಅಂತ ಹೊರಟಿದ್ದೇನೆ. ಸೊ ಇದು ರೋಸ್ಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರ್ ಜೆ ಅಂತ ಒಬ್ಬರು ನಮ್ಮ ಬಿಗ್ ಬಾಸ್ಗೆ ಬಂದಿದ್ದರು. ಬಿಗ್ ಬಾಸ್ ಸೀಸನ್ ನಂಬರ್ 12ಗೆ ಕನ್ನಡಕ್ಕೆ ಬಂದಿದ್ದರು. ಸೊ ಇವರು ಬರುವಾಗ ಹವಾ ಕ್ರಿಯೇಟ್ ಮಾಡಿದ್ದು ಹೆಂಗಿತ್ತು ಅಂದರೆ, ಪಟಾಕಿ ಈ ಸಾರಿ ಹೊಡೆಯೋದಂತೂ ಗ್ಯಾರಂಟಿ ಅಂತ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಟುಸ್ ಪಟಾಕಿ ಆಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಬಂದ ಒಂದು ವಾರದಲ್ಲೇ ಕಳ್ಸ್ಕೊಂಡ್ಬಿಟ್ರು. ಸೊ ಇವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೇನೆ, ಏನು ವಿಷಯ ಅಂತ ಹೇಳೋದಾದರೆ, ಅವರ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದರೆ, ನನ್ನ ಭಾವನವರು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ನನ್ನ ಭಾವನವರು ಯಾರು ಅಂತ ನಿಮಗೆ ಆಲ್ರೆಡಿ ನನ್ನ ವೀಡಿಯೋ ನೋಡಿದರೆ ಗೊತ್ತಾಗಿರ್ಬೋದು. ಸೊ ಅವರು ಒಂದು ಕಮೆಂಟ್ ಮಾಡಿ ಇರ್ತಾರೆ, ಅಂದರೆ ಇಲ್ಲಿ ಮಾತಾಡೋ ಅರ್ಧದಷ್ಟು ಜನ ಬಿಗ್ ಬಾಸಲ್ಲಿ ಮಾತಾಡಲ್ಲ ಅಂತ. ಸೊ ಇದನ್ನು ಅವರ ಪೋಸ್ಟಲ್ಲಿ ಮಾಡಿದ್ರು ಅಂತ ಮಾತ್ರ ಅವರಿಗೆ ಒಂದು ಸೂಟ್ ಆಗುತ್ತೆ ಅಂತ ಹೇಳೋದಾದರೆ, ಉಳಿದಂತೆ ಅವರ ಹೆಸರನ್ನು ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ಅವರ ಹೆಸರನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಯಾರು ಆರ್ ಜೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ನಿಮ್ಗೆ ಗೊತ್ತಿರ್ಬೋದು. ಸೊ ಇವರು ನನ್ನ ಭಾವನವರ ಒಂದು ಆ ಕಮೆಂಟನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ತುಂಬ ಮಾತಾಡ್ತಾರೆ ಅಂದರೆ, ಗುರು ನಿನಗೆ ಕೆಲಸ ಇಲ್ಲ, ನಿನಗೆ ಒಂದು ಕೊತ್ತಂಬರಿ ಸೊಪ್ಪು ತರೋಕ್ಕೂ ಹಣ ಇಲ್ಲ, ಅಥವಾ ಏನೋ ಮಾತಾಡ್ತಾನೆ ಈ ಮನುಷ್ಯ, ಯಾರು ನಮ್ಮ ಆರ್ ಜೆ ಅವರು. ಸೊ ಅವನಿಗೆ ನನ್ನ ಭಾವನವರಿಗೆ ಒಂದೂ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ. ಸೊ ಕಮೆಂಟ್ ಬಂದಿದೆ, ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾನೆ. ಆ ಪೋಸ್ಟ್ನ ಕಮೆಂಟ್ಸ್ಗಳೆಲ್ಲ ನೋಡಿದರೆ ಪಾಪ ಇವನು 4 ದಿವಸ ಹೊರಗಡೆನೇ ಬರೋಂಗೆ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ನಾನು ಈ ಒಂದು ವಿಡಿಯೋವನ್ನು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಏನು ಗೊತ್ತಾ, ಕಮೆಂಟ್ಸು ಪಾಸಿಟಿವ್ ಬಂದರೆ ಇಂಥ ಒಂದು ಲೋ ಕ್ಲಾಸ್ ಸೆಲೆಬ್ರಿಟಿಗಳಿಗೆ ಅದು ಖುಷಿ. ಯಾರಾದರೂ ಒಂದು ಏನಾದರೂ ಇದ್ದಿದ್ದು ಹೇಳಿದ್ರೆ ಇವರಿಗೆ ಉರಿಯುತ್ತೆ, ಗೊತ್ತಾಯ್ತಲ್ಲ ಎಲ್ಲಿ ಅಂತ. ಸೊ ಉರಿಯುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈತನು ಅಂದರೆ ಇವನಿಗೆ ಅದು ಕಮೆಂಟು ಎಷ್ಟು ಉರ್ದಿದೆ ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಹಾಕಿದ್ದಾನೆ. ಓಕೆ, ಅದನ್ನು ಪುನಃ ಒಂದು ರೀಲ್ಸಲ್ಲಿ ಕೂಡ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟು ಹಾಕಿದ್ದಾನೆ ಅದೇ ಒಂದು ಪೋಸ್ಟನ್ನು. ಸೊ ಇದನಿಗೆ ಪಾಸಿಟಿವ್ ಕಮೆಂಟ್ ಕೊಡೋರೆಲ್ಲ ಒಳ್ಳೆಯವರು, ಕೆಲಸ ಇರೋರು. ನೆಗೆಟಿವ್ ಕಮೆಂಟ್ ಕೊಟ್ಟವರೆಲ್ಲ ಇವರಿಗೆ ಕೆಲಸ ಇಲ್ಲ ಕೂತ್ಕೊಂಡು. ಇವರ ಅಂದರೆ ಏನು ಗೊತ್ತಾ, ಇವರು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನೆಗೆಟಿವ್ ಬರೀತಾರೆ ಅಂತ. ಅಂದರೆ ನೋಡಿ ಇವರ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ಪಾಸಿಟಿವ್ ಕಮೆಂಟ್ ಕೊಟ್ಟವರೆಲ್ಲ ಒಳ್ಳೆಯವರು, ನೆಗೆಟಿವ್ ಕಮೆಂಟ್ ಕೊಟ್ಟವರೆಲ್ಲ ಕೆಟ್ಟವರು. ಆ ಒಂದು ಸೆನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ನಾನು ಕೆಲವೊಂದು ಸ್ಕ್ರೀನ್ಶಾಟ್ಗಳನ್ನು ಹಾಕಿರ್ತೇನೆ ನೋಡಿ. ಗೊತ್ತಿದೆ ಅವನು ಆರ್ ಜೆ ಯಾರು ಅಂತ ನಿಮಗೆ ಗೊತ್ತಿದೆ. ಆತನ ಪೋಸ್ಟ್ಗಳಲ್ಲಿ ಹೋಗಿ ನೀವು ನೋಡ್ಬೋದು ಅವು ಯಾವ ರೀತಿ ಎಲ್ಲ ಕಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಿಜವಾಗ್ಲೂ ಇಂತಹ ಒಂದು ಸೆಲೆಬ್ರಿಟಿಗಳಿಗೆ ನಾವು ಸಪೋರ್ಟ್ ಮಾಡ್ತೀವಲ್ವ, ನಮಗೆ ನಿಜವಾಗ್ಲೂ ಕೆಲಸ ಇಲ್ಲ. ಇಂಥವರನ್ನು ನಿಜವಾಗ್ಲೂ ಹೇಳ್ತೇನೆ ನಾನು, ಅನ್ಫಾಲೋ ಮಾಡಿಬಿಟ್ಟು ಸುಮ್ಮನೆ ಮೂಲೆಯಲ್ಲಿ ಕೂರಿಸ್ಬೇಕು. ಆವಾಗಲೇ ಇವರು ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಏನೋ ದೊಡ್ಡ ಆರ್ ಜೆ ಏನೋ ಅವನು ಕಿತ್ತಾಕಿದ್ದಾನೆ, ಏನೋ ದಬ್ಬಾಕಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಒಂದು ತಲೆಯಲ್ಲಿದೆ. ಈ ತಲೆಗಾಂಚಿ ಅಲಿಯನ್ನು ನಮ್ಮ ಕರ್ನಾಟಕ ಜನರು ಆದಷ್ಟು ಕಮ್ಮಿ ಮಾಡಿಸಬೇಕು ಇಂಥವರಿಗೆಲ್ಲ. ಅದು ಈತ ಒಬ್ಬನೇ ಅಲ್ಲ, ಈ ಥರದ ಒಂದು ಕೆಲವು ಮನಸ್ಥಿತಿಗಳ ಕೆಲವು ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂತ ಅಂದ್ಕೊಂಡವ್ರು ತುಂಬ ಜನ ಇದ್ದಾರೆ. ಸೊ ನೀವು ಸ್ಕ್ರೀನ್ಶಾಟ್ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಸ್ಕ್ರೀನ್ಶಾಟನ್ನು ನೋಡಿ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.